ಮುಂದೂ ಕೂಡ ಅಟ್ಯಾಕ್ ಮಾಡುವ ಷಡ್ಯಂತರಗಳು ಮುಂದುವರಿಯುತ್ತೆ. ಹಿಂದೂ ಸಮುದಾಯ ಎಚ್ಚೆತ್ತುಕೊಳ್ಬೇಕು ಅನ್ನೋ ಕರೆ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲೇ ಒಂದಷ್ಟು ಮಂದಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದವರು, ಅದರಲ್ಲೂ ವಿಶೇಷವಾಗಿ ಯೂಟ್ಯೂಬರ್ಸ್, ಧರ್ಮಸ್ಥಳದ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ವಿಡಿಯೋಗಳನ್ನು ಮಾಡ್ತಿದ್ದವರು, ಹಾಗೆ ಧರ್ಮಸ್ಥಳದಲ್ಲಿ SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತ ಸುದ್ದಿಗಳನ್ನು ಪ್ರಕಟ ಮಾಡ್ತಿದ್ದವರಿಗೆ ವಿಚಾರಣೆಯ ಬಿಸಿ ತಟ್ಟೋಕೆ ಪ್ರಾರಂಭವಾಗಿದೆ. ಎಲ್ಲ ವಿಚಾರಗಳನ್ನು ಇವತ್ತು ಚರ್ಚೆಗೆ ಒಳಪಡಿಸ್ತಾ ಇದ್ದೀನಿ. ಚರ್ಚೆಯಲ್ಲಿ ಪತ್ರಕರ್ತರು ಕೀರ್ತಿ ಶಂಕರ್ ಘಟ್ಟ ಇದ್ದಾರೆ, ಹಾಗೆ ಮತ್ತೋರ್ವ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಇದ್ದಾರೆ, ಹಾಗೆ ಸೌಜನ್ಯ ಪರ ಹೋರಾಟಗಾರರು ರಾಬರ್ಟ್ ರಜೋರಿಯೋ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕರು ಈ ಯೂಟ್ಯೂಬ್ನಲ್ಲಿ ಪ್ರಸಾರವಾಗ್ತಾ ಇದ್ದ SIT ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಇನ್ನು ಕೆಲವರು ಕಾನೂನಾತ್ಮಕವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ದೂರನ್ನ ನೀಡೋ ಮೂಲಕ. ಅದರಲ್ಲಿ ಕೀರ್ತಿ ಕೂಡ ಒಬ್ರು. ಕೀರ್ತಿ, ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರಿ. SIT ತನಿಖೆ ಆಗುವಾಗ ಇವ್ರಿಗೆಲ್ಲ ಮಾಹಿತಿ ಎಲ್ಲಿಂದ ಸಿಗ್ತಾ ಇದೆ, ಅದು ಅಧಿಕೃತವಾದ ಮಾಹಿತಿ ಆದರೆ ಲೀಕ್ ಮಾಡ್ತಿರೋರು ಯಾರು ಕಂಡು ಹಿಡೀರಿ, ಅನಧಿಕೃತವಾದದ್ದಾದರೆ ತಪ್ಪು ಮಾಹಿತಿಯನ್ನು ಹಂಚ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಒಂದಷ್ಟು ಜನಕ್ಕೆ ನೋಟಿಸ್ ಹೋಗಿದೆ. ಕೆಲವರು ವಿಚಾರಣೆಗೆ ಬಂದಿದ್ದಾರೆ, ಇನ್ನು ಕೆಲವರು ಬಂದಿಲ್ಲ. ನಿಮಗೇನು ಅಪ್ಡೇಟ್ ಸಿಕ್ಕಿದೆ ಇದ್ರ ಬಗ್ಗೆ? ಆಗಸ್ಟ್ 8ಕ್ಕೆ ನಾವು ಕೊಟ್ಟಿದ್ದೀವಿ ಕಂಪ್ಲೇಂಟ್. ಇದು ಅದು ಅವಾಗ ಉತ್ಖನನ ನಡೀತಾ ಇತ್ತಲ್ಲ, ಅವಾಗ ಒಂದಿಷ್ಟು ಚಾನಲ್ಗಳು ಪ್ರತಿದಿನ ಸಾಯಂಕಾಲ 7:30-8 ಗಂಟೆಗೆ ಆ್ಯಕ್ಟಿವ್ ಆಗ್ತಾಯಿದ್ವು. ಹೆಂಗೆ ಆ್ಯಕ್ಟಿವ್ ಆಗ್ತಿದ್ವು ಅಂತಂದರೆ, ನಮಗೆ ಬಲ್ಲ ಮಾಹಿತಿಗಳ ಪ್ರಕಾರ, ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಇವತ್ತು 8 ಸಿಕ್ಕಿದೆ, ಇವತ್ತು 5 ಅಸ್ಥಿಪಂಜರ ಸಿಕ್ಕಿದೆ, ಅದರಲ್ಲಿ 6 ಬುರುಡೆ ಇದೆ, ಪೈಪಲ್ಲಿ ತಗೊಂಡು ಹೋಗ್ತಾ ಇರೋದು ಮೂಳೆ, ಉಪ್ಪಲ್ಲಿ ತಗೊಂಡ್ಬಂದಿರೋದು ಬುರುಡೆ, ಅಂದರೆ ತುಂಬ ಸ್ಪಷ್ಟವಾಗಿ ಅಧಿಕೃತವಾಗಿ ಹೇಳ್ತಾ ಇದ್ರು. ನೀವು ನಂಬಲ್ಲ, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇತ್ತು ಅದಕ್ಕೆ. ಅದ್ರ ಕೆಳಗಡೆ ಸಾವಿರಾರು ಕಮೆಂಟ್ಗಳು, ಸತ್ಯವನ್ನು ಹೇಳ್ತಾ ಇರೋದು ನೀವು ಒಬ್ಬರೇ ಅಂತ. ನಮಗೇನು ಅನ್ನಿಸ್ತು, ನಾನು ಗೊತ್ತಿರುವ ನನ್ನ ಮಾಧ್ಯಮ ಮಿತ್ರರಿಗೂ ಕೆಲವರು ಕೇಳಿದೆ, ನಿಮಗೆ ಬರ್ತಾ ಇಲ್ವಾ ಅಧಿಕೃತ ಮೂಲಗಳಿಂದ ಅಥವಾ ಬಲ್ಲ ಮೂಲಗಳಿಂದ ಮಾಹಿತಿ ಅಂತ? SIT ಯಾವ ಇನ್ಫಾರ್ಮೇಷನು ಕೊಡ್ತಿಲ್ಲ ಅಂತ ಆದಮೇಲೆ ನಾವು ಇಲ್ಲಿಂದ ಡೈರೆಕ್ಟಾಗಿ ನಾವೊಂದು 8-9 ಜನ ಇಲ್ಲಿಂದ ಹೋದ್ವಿ. ಇಲ್ಲಿಂದ ಬೆಳತಂಗಡಿಗೆ ಹೋಗಿ, ಬೆಳತಂಗಡಿಯಲ್ಲಿ ಇದೇ SIT SP ಸೈಮನ್ ಅವರು ಇದ್ದಾರಲ್ಲ, ಅವ್ರನ್ನ ಭೇಟಿ ಮಾಡಿ ನಾವೊಂದು ಕೊಟ್ವಿ. ಅಚ್ಚಿ ನೋಡಿ, ನೀವು ಮಾಹಿತಿಯನ್ನು ಕೆಲವರಿಗೆ ಮಾತ್ರ ಕೊಡ್ತಾ ಇದ್ದೀರಿ, ನಮಗೂ ಕೊಡಿಯಲ್ಲ. ನಾವು ಒಂದಿಷ್ಟು ವರ್ಷದಿಂದ ಪತ್ರಕರ್ತರು ಅಂತ ಹೇಳ್ಸ್ಕೊಂಡಿದ್ವಿ, ನಾವು ನಮ್ಮ ಹತ್ರನೂ ಮಾಹಿತಿ ನಾವು ಕೊಡಬೇಕು, ಅಲ್ಲಿ ಕೊಡ್ತಿರೋ ಮಾಹಿತಿ ನಮಗೆ ಕೊಡಿ ಅಂತಂದಾಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಅದೆಲ್ಲ ಸುಳ್ಳು, ನಾವು ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ನಮಗೆ ಒಂದು ಹಿಂಬರಹ ಬರೆದು ಕೊಟ್ಟರು. ನೀವು ಸ್ವೀಕರಿಸಿದ್ದೀವಿ, ನಾವು ಅವ್ರನ್ನ ರ್ಯಾಡರಲ್ಲಿ ಇಡ್ತೀವಿ, ಅವ್ರನ್ನ ನಾವು ಗಮನಿಸ್ತೀವಿ ಅಂತ. ಸೊ ಈಗ ಒಂದೊಂದೇ ಇದು ಈ ಷಡ್ಯಂತ್ರದ ಭಾಗವಾಗಿ ಏನೇನಾಗಿತ್ತು ಎಲ್ಲ ಮುಗಿತಾ ಇದ್ದಂಗೆ ಇವತ್ತೊಬ್ಬೊಬ್ಬರನ್ನೇ ಕರೆದು ಮಾತಾಡಿಸ್ತಾ ಇದ್ದಾರೆ. ಬಪ್ಪ, ಅವತ್ತೇನೇನು ಮಾಹಿತಿಗಳನ್ನು ಕೊಟ್ಟಲ್ಲ, ಅದಕ್ಕೆ ನಿನ್ನ ಹತ್ರ ಎಲ್ಲಿದೆ, ಅದರದ್ದು ರಿಪೋರ್ಟ್ಸ್ ಎಲ್ಲಿದೆ, ಅಥವಾ ನೀನು ಹೇಳ್ದಲ್ಲ ಅವತ್ತು 8, 10 ಕೊಡೋ ಲೆಕ್ಕ ಕೊಡಿ ಇವಾಗ. ಯಾಕಂದ್ರೆ ಅಧಿಕೃತವಾಗಿ SIT ಕೋರ್ಟಲ್ಲಿ ಹೇಳಿದ್ದಾಯ್ತು ಏನಾಗಿದೆ ಅನ್ನೋದನ್ನ. SIT ಕಡೆ ವಕೀಲರೇ ಹೇಳಿದ್ದಾಯ್ತು ಕೋರ್ಟಲ್ಲಿ, ಹೌದು ಇಟ್ಸ್ ಅ ಪಾರ್ಟ್ ಆಫ್ ಕಾನ್ಸ್ಪಿರಸಿ ಅಂತ. ಸೊ ಹೀಗಿರುವಾಗ ಅವತ್ತೆಲ್ಲ ಹೇಳಿದ್ರಲ್ಲ, ಹೋಗ್ಲಿ ಅವ್ರ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ರ? ಇಲ್ಲ. ಯಾವುದೋ ಒಂದು ಪ್ಯಾನ್ ಕಾರ್ಡು ಮತ್ತೆ ಇದು ಸಿಕ್ಕಿದ ತಕ್ಷಣ ಡೆಬಿಟ್ ಕಾರ್ಡು ಯಾವುದೋ 2006ರಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದ, 16ರಲ್ಲಿ ಯಾರೋ ಸೂಸೈಡ್ ಮಾಡ್ಕೊಂಡಿದ್ಲು, ಅವಳದೇ ಅದು ಅಂತೆಲ್ಲ ಹೇಳ್ಬಿಟ್ರು ಸಾಯಂಕಾಲ ಕುತ್ಕೊಂಡು. ಆಮೇಲೆ ಗೊತ್ತಾಯ್ತು, ಇಲ್ಲ ಇಲ್ಲಿ ತುಮಕೂರು ಹತ್ರ ಎಲ್ಲೋ ಹೆಣ್ಮಗಳು ಇನ್ನೂ ಇದ್ದ ಜೀವಂತವಾಗಿದ್ದಾಳಂತೆ, ಅವ್ರ ಮಗ ತಗೊಂಡು ಹೋಗಿದ್ದ, ಅವನು ಸತ್ತೋದ, ಅವಾಗ ಅಲ್ಲಾಗಿದ್ದು, ಅವನ ಆತ್ಮಹತ್ಯೆಯಲ್ಲಿ ಅದಾಗಿದ್ದು ಅಂತ. ಸೊ ಅಂದ್ರೆ ಸುಳ್ಳು ಹೇಳಕ್ ಕುತ್ಕೊಂಡಾಗ ಹಸಿ ಸುಳ್ಳುಗಳನ್ನು ಹೇಳಿದ್ರು. ಅದಕ್ಕೆ ಇವಾಗ ಫಲ ಸಿಗ್ಬೇಕಲ್ಲ, ಫಲ ಸಿಗೋದಕ್ಕೆ ಈಗ ಕರ್ಕೊಂಡು ಹೋಗಿ ಒಬ್ಬೊಬ್ಬರನ್ನೇ ಗ್ರಿಲ್ ಮಾಡ್ತಾ ಇದ್ದಾರೆ. ಹೇಳ್ರಪ್ಪ, ಅನನ್ಯ ಭಟ್ವಾಗಿ ಎಂತೆಂಥ ಸುಳ್ಳುಗಳು, ಅಯ್ಯೋ ಛತ್ರಿ ಬಿಡ್ಸೋದೇನು, ಛತ್ರಿ ಮುಚ್ಚೋದೇನು, ಮೈ ಕೈಯಲ್ಲಿ ಹಿಡ್ಕೊಂಡು ಅಲ್ಲೆಲ್ಲೋ ತೋಟದಲ್ಲಿ ಸುತ್ತದೇನು, ಆಮೇಲೆ ಇಲ್ಲ ಅಮ್ಮ ಕಣ್ಣೀರು ಹಾಕಿದ್ರು ಅದನ್ನು ಕೇಳ್ಬಿಟ್ಟು ನಾನು ಮಾಡಿಬಿಟ್ಟೆ. ಹಂಗಾಗತ್ತಾ? ಹಂಗಾಗಲ್ವಲ್ಲ. ಸೊ ಹಾಗಾಗಿ ಈಗ ಶುರುವಾಗಿದೆ. ಇವತ್ತು 2 ಹೋಗಿದ್ದಾರೆ, ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ ಆ ಪಟ್ಟಿಯಲ್ಲಿ. ನಾವು ಕೊಟ್ಟ ಪಟ್ಟಿಯಲ್ಲಿ ಇನ್ನೊಂದಿಷ್ಟು ಜನಕ್ಕೆ ಬರುತ್ತಿದೆ. ಹೋಗ್ಬೇಕು, ಹೋಗಿ ಉತ್ತರ ಕೊಡ್ಲಿ. ಅವತ್ತು ಕೊಟ್ಟ ಮಾಹಿತಿಗಳು ಎಲ್ಲಿಂದ ಬರ್ತಿದ್ವು, ಯಾವ ಬಲ್ಲ ಮೂಲಗಳು, SIT ಬಲ್ಲ ಮೂಲಗಳು ನೋಡೋಣ. ಇದರ ಜೊತೆಯಲ್ಲೇನೆ ಈ 24 ವರ್ಷದ ಮಹಿಳೆಯ ತಲೆಬುರುಡೆ ದೆಹಲಿಗೆ ಹೋಗಿದ್ದು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಅದಾದ ನಂತರದಲ್ಲಿ ಚಿನ್ನಯ್ಯ ತಂದದ್ದು ಅಂತ ಹೇಳಿ ರಿಪೋರ್ಟ್ ಕೊಟ್ಟವರ ವಿಚಾರಣೆ ಕೂಡ ಆಗ್ಬೇಕಾಗಿತ್ತು. ನಿಮ್ ಕಂಪ್ಲೇಂಟ್ ಅಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದೀರಿ. ಇಲ್ಲ, ನಮಗೆ ಅದೇ ಹೇಳೋದಿಲ್ಲ, 24 ವರ್ಷದ ಮಹಿಳೆ ಅಂತ ನಮಗೆ FSL ನಿಂದ ಮಾಹಿತಿ ಬಂದಿದೆ ಅಂತ ಹೇಳಿದ್ದು ಗಿರೀಶ್ ಮಠನ್. ನಾನು ಅದು ಕೇಳಿದೆ, ಹೆಂಗೆ FSL SITಗೆ ಮಾಹಿತಿ ಕೊಡದೆ, ಸರ್ಕಾರಕ್ಕೆ ಮಾಹಿತಿ ಕೊಡದೆ, ನ್ಯಾಯಾಲಯಕ್ಕೆ ಮಾಹಿತಿ ಕೊಡದೆ ಸ್ಟ್ರೈಟ್ ಅವೇ ಹೆಂಗೆ ರಿಪೋರ್ಟ್ ಅನ್ನ ಮಟ್ಟಣ್ಣನ್ ಕಳಿಸಿದ್ರು ಅಂತ ಇವತ್ತು ಗೊತ್ತಾಗ್ತಿದೆ. ಅದು 40 ವರ್ಷದ ಆಸ್ಪಾಸ್ ಯಾವ್ದು ಗಂಡಸ್ದು ಅಂತ. ಅಂದ್ರೆ ಅವತ್ತು ಹೇಳಿದ್ದೆಲ್ಲ ಸುಳ್ಳೆ. ಎಷ್ಟು ಸುಳ್ಳುಗಳನ್ನ ಹೇಳಿ ನಂಬಿಸಿದ್ರಿ? ಸರಿ ರಾಬರ್ಟ್ ಸರ್, ನೀವು ಈ ಡಿಬೇಟ್ಗೆ ಜಾಯಿನ್ ಆದ ಮೊದಲ ದಿನವೂ ಇದೇ ಪ್ರಶ್ನೆ ಕೇಳಿದೆ, ಇವತ್ತು ಕೇಳ್ತಾ ಇದ್ದೀನಿ. ನಿಮ್ಮ ನಿಲುವಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಳೋ ಸಲುವಾಗಿ. ಸೌಜನ್ಯ ಹೋರಾಟ ಆಗ್ಲೇಬೇಕಾಗಿತ್ತು, ಆಗಬೇಕು ಇನ್ನು ಮುಂದೆ ಕೂಡ.
ಆದ್ರೆ ಸೌಜನ್ಯ ನ್ಯಾಯ ಅನ್ನೋ ಹೆಸರಲ್ಲಿ ಹೇಳಲಾದ ಅನೇಕ ಸುಳ್ಳುಗಳು, ಹಿಡಿದ ಅನೇಕ ವಾಮ ಮಾರ್ಗಗಳು, ಇದೀಗ ಅದೆಲ್ಲವೂ ಕೂಡ ಬಯಲಾಗ್ತಿದೆ ಅನ್ನೋದು ಕೀರ್ತಿ ತರದವರ ವಾದ. ಏನ್ ಹೇಳ್ತೀರಿ? ಹೆಸರಲ್ಲಿ ಹೇಳಿದ ಸುಳ್ಳುಗಳು ಹೇಳಿದ ಸುಳ್ಳುಗಳು ಅಂದ್ರೆ ಯಾವುದು? ಈಗ ಹೇಳಿದ್ರೆ ಸರ್ ನೀವು ರಿಪೀಟ್ ಮಾಡು ಅಂದ್ರೆ ಮಾಡ್ತೀನಿ. ಅಲ್ಲ ಬೇಡ ರಿಪೀಟ್ ಮಾಡೋದು. ಇದು ಡೈವರ್ಷನ್ ಟ್ಯಾಕ್ಟಿಕ್. ನೋಡಿ, ನಮ್ದು ಸ್ಪಷ್ಟ. ಏನು ಅಸುರ ಸಾಮ್ರಾಜ್ಯ ಇದೆ ಧರ್ಮಸ್ಥಳದಲ್ಲಿ, ಅದು ನಾಶ ಆಗ್ಬೇಕು, ಇಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕು. ಅದು ನಮ್ಮ ನಿಲುವು ಸ್ಪಷ್ಟ. ಧರ್ಮಸ್ಥಳದಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕು, ಅಸುರರ ವಧೆ ಆಗ್ಬೇಕು. ಅದು ಮಾಡಿದ್ದಾರ, 2 ಮಾಡಿದಾರ, 100 ಮಾಡಿದಾರ, 1000 ಮಾಡಿದಾರ, 20,000 ಮಾಡಿ, ಎಷ್ಟು ಮಾಡಿದ್ರು ಅದಕ್ಕೆ ನ್ಯಾಯ ಸಿಗ್ಬೇಕು. ಇದು ಸ್ಪಷ್ಟದ ನಿಲುವು. ಅವರು ಅತ್ಯಾಚಾರ ಮಾಡಿ ಕೊಂದಿದ್ದಾರ, ಅಥವಾ ಲ್ಯಾಂಡ್ಗೋಸ್ಕರ ಕೊಂದಿದ್ದಾರ, ಅಥವಾ ನರಬಲಿ ಕೊಟ್ಟಿದ್ದಾರ, ಎಲ್ಲೋ ಹತ್ಯೆ, ಎಲ್ಲಕ್ಕೂ ನ್ಯಾಯ ಸಿಗ್ಬೇಕು. ಅದು ನಮ್ಮ ಸ್ಪಷ್ಟ ನಿಲುವು. ಇನ್ನೇನ್ ಬೇಕು? ಮುಗಿಸ್ಲಿ ಅವ್ರು, ಹೇಳಿ ಕಂಟಿನ್ಯೂ ಮಾಡಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಅದೇ ನಾನು ಹೇಳಿದಲ್ಲ, ನಮ್ದು ನಿಲುವು ಅಷ್ಟೇ ಸ್ಪಷ್ಟ. ಧರ್ಮಸ್ಥಳದಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕು, ಅಸುರ ಸಾಮ್ರಾಜ್ಯದ ಪತನ ಆಗ್ಬೇಕು. ಅಸುರ ಸಾಮ್ರಾಜ್ಯ ಅಂದ್ರೆ ಯಾವುದು? ಮೊನ್ನೆ ನೀವು ಬಂದಾಗ ಬಿಜೆಪಿ ಪ್ಯಾನಲಿಸ್ಟ್ಗೂ ಅದೇ ಅನುಮಾನ ಆಯ್ತು, ಈ ಕೀರ್ತಿ ಅವ್ರಿಗೂ ಅದೇ ಅನುಮಾನ. ಯಾರು ಅಸುರರು ಅಂದ್ರೆ ತಮ್ಮ ಪ್ರಕಾರ ಯಾರು? ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಾಗಿದೆ, ಇದೆಲ್ಲರೂ ಒಪ್ಪಿಕೊಳ್ಳುವಂತದ್ದು ನಾನು ಭಾವಿಸ್ತೇನೆ. ಅದರಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ ಅಂತ ಕಾಣುತ್ತೆ. ಇದ್ರೆ ಅದರಲ್ಲಿ ಇದೆ ಬಿಡಿ, ಅದನ್ನ ಬಿಟ್ಟು ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಡುತ್ತಾ ಅಂತ ಹೇಳಿದಾಗೆ ಸಾವಿಲ್ಲದ ಊರು ಹುಡುಕ್ತಾರೆ. ಅದು ಈಗ ಅಲ್ಲಿ ಅಸಹಜ ಸಾವುಗಳಾಗ್ತವೆ ಅನ್ನುವಂಥದ್ದು ಈಗದ್ದಲ್ಲ, 10-20 ವರ್ಷಗಳಿಂದಲೂ ಆನ್ ರೆಕಾರ್ಡ್. ಈಗ ಅಂದ್ರೆ ಅಸುರ ಸಾಮ್ರಾಜ್ಯ ಅಂತ ಹೇಳಿದ್ದು ಧರ್ಮಸ್ಥಳ ವ್ಯಾಪ್ತಿಯಲ್ಲಾಗಿರುವ ಎಲ್ಲಾ ಅಸಹಜ ಸಾವುಗಳಿಗೂ ಕೂಡ ಒಬ್ಬರೇ ಹೊಣೆಗಾರರು ಅನ್ನೋ ತಮ್ಮ ವಾದಾನ? ಅದು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸಿಕ್ಕಿದ್ರು ಆಯ್ತು, ಲಾಡ್ಜ್ ಅಲ್ಲಿ ಸಿಕ್ಕಿದ್ರು ಆಯ್ತು, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ರು ಆಯ್ತು, ಇದೆಲ್ಲದರ ಹಿಂದಿರೋದು ಅದೇ ಅಸುರ ಸಾಮ್ರಾಜ್ಯದ ಅಧಿಪತಿ ಅನ್ನೋದು ನಿಮ್ ವಾದಾನ? ಒಬ್ಬ ವ್ಯಕ್ತಿಯಲ್ಲ, ಒಂದು ಗುಂಪು, ಒಂದೇ ಮಾನಸಿಕತೆಯ ಒಂದು ಗುಂಪು, ಅದಕ್ಕೊಬ್ಬ ನಾಯಕ. ಇದು ಒಂದು ಗುಂಪಿನ ಕೆಲಸ. ಇದು ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಹೇಗೆ? ಒಂದು ವ್ಯಕ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ? ಯಾವ್ದು ಸರ್ ಆ ಗುಂಪು? ಯಾವುದು? ಯಾರಿದ್ದಾರೆ ಅದರಲ್ಲಿ? ಅನುಮಾನ ಯಾರ ಮೇಲೆ? ಈಗ ಸೌಜನ್ಯ ಪ್ರಕರಣದಲ್ಲಂತೂ ಸ್ಪಷ್ಟವಾಗಿ ಅಲ್ಲಲ್ಲ, ಈಗ ಸೌಜನ್ಯ ಪ್ರಕರಣದಲ್ಲಂತೂ 4 ಹೆಸರು ಸ್ಪಷ್ಟವಾಗಿ ಎಲ್ಲರಿಗೂ ನೀವು ತಿಳಿಸೋ ಹಾಗೆ ಹೇಳಿದ್ದೀರಿ. ಬಟ್ ಈಗ ಈ UDR ಪ್ರಕರಣಗಳಲ್ಲೂ ಕೂಡ ಅವರೇ ಇರೋದಾ, ಬೇರೆ ಯಾರಾದ್ರೂ ಇದ್ದಾರಾ? ಯಾವ ಅಸುರರ ಸಂಹಾರ ಆಗ್ಬೇಕು ಅಂತ ಹೇಳಿ ಕಾಯ್ತಾ ಇರೋದು? ಸರಿ, ಈಗ UDR ಅಂದ್ರೆ ನೀವು ಅಂದ್ರೆ ನಾನ್ ಕಾಂಟ್ರವರ್ಷಿಯಲ್ ಅಂದ್ರೆ ಅಸಹಜ ಸಾವು ಹೌದು, ಕೊಲೆ ಅಲ್ಲ ಅಂತ ನೀವು ಹೇಳಿದ್ರೆ ಓಕೆ, ಇಟ್ಕೊಳ್ಳಿ ಹಾಗೆ. ನಾನಲ್ಲ ಸರ್, ಅದು ಪೊಲೀಸ್ ಭಾಷೆ ಆಗಿರೋದು. ಅದನ್ನೇ ಹೇಳ್ತಾ ಇದ್ದೇನೆ ನಾನು. ಈಗ UDR ನಾನ್ ಕಾಂಟ್ರವರ್ಷಿಯಲ್ ಅಂತ ಇಟ್ಕೊಳ್ಳಿ, ಹತ್ಯೆ ಅಲ್ಲ ಅಂತ ಇಟ್ಕೊಳ್ಳಿ 1 ನಿಮಿಷಕ್ಕೆ. ಅಂದ್ರೆ ಅಸಹಜ ಸಾವು ಒಪ್ಪಿಕೊಂಡಿರ್ತಾನೆ. ಆಯ್ತು, ಈ ಧರ್ಮಸ್ಥಳ ಪರಿಸರದಲ್ಲಿ ಆಗಿದೆ. ಬೆಳಿಗ್ಗೆ ಹೆಣ ಸಿಕ್ಕಿದೆ, ಸಂಜೆಗೆ ಹೂತಾಕಿದ್ದಾರೆ. ಬಹಳ ಅರ್ಜೆಂಟ್ ಆಗಿ ಪೊಲೀಸರು ಈ ಕೆಲಸವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಒಂದು ಬಿಟ್ಟು ಬೇರೆ ಎಲ್ಲಿಯೂ ಇಡೀ ಭಾರತದಲ್ಲಿ